ನಮಸ್ಕಾರ ಜಾಬ್ ನ್ಯೂಸ್ ವೀಕ್ಷಕರೇ, ನಾನು ರಾಮಸ್ವಾಮಿ ಹುಲಕೋಡು. ಸ್ನೇಹಿತರೆ, ಜುಲೈ 21ರಂದು ನಡೆಯಬೇಕಾಗಿದ್ದ KS ಪ್ರಿಲಿಮ್ಸ್ ಎಕ್ಸಾಮ್ ನಡೆಯುತ್ತಾ ಇಲ್ವಾ? ಇದು ಈಗ ಬಹುದೊಡ್ಡ ಪ್ರಶ್ನೆಯಾಗಿದೆ. ಈಗಾಗಲೇ 384 ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಪರೀಕ್ಷೆಗೆ ಸಿದ್ಧತೆ ನಡೆಸಿರುವ ಅಭ್ಯರ್ಥಿಗಳು ಪರೀಕ್ಷೆ ನಿಗದಿಯಂತೆ ನಡೆಯುತ್ತೋ ಇಲ್ವೋ ಎಂಬ ತಲೆಬಿಸಿಯಲ್ಲಿ ಇದ್ದಾರೆ. ಇದಕ್ಕೆ ಕಾರಣ ಏನು? ಜೂನ್ 21ರಂದು ಸರ್ಕಾರ ಹೊರಡಿಸಿದ ಆದೇಶ. ಹೌದು, ನಿಮಗೆಲ್ಲರಿಗೂ ಗೊತ್ತಾಗಿದೆ ಅನ್ಕೊಂತೀನಿ. ಈಗ ಸರ್ಕಾರ ಜೂನ್ 21ರಂದು ಆದೇಶ ಹೊರಡಿಸಿ 2017 ಮತ್ತು 18ನೇ ಸಾಲಿನಲ್ಲಿ KS ಪರೀಕ್ಷೆಗೆ ನೇಮಕಾತಿ ನಡೆದಿತ್ತು. ಅದರಲ್ಲಿ ಭಾಗಿಯಾಗಿರುವ ಎಲ್ಲಾ ಅಭ್ಯರ್ಥಿಗಳಿಗೂ ಇದೊಂದು ಬಾರಿಗೆ ಈ KS ಪರೀಕ್ಷೆಗೆ ಬರೆಯಲು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಆದೇಶ ಹೊರಡಿಸಿದೆ. ಅವರಿಗೆ ಅರ್ಜಿ ಸಲ್ಲಿಸಲು 15 ದಿನ ಕಾಲಾವಕಾಶ ನೀಡಿ ಅಂತ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಸೂಚನೆ ಕೂಡ ನೀಡಿದೆ. ಹೀಗಾಗಿ ಅವರೆಲ್ಲರಿಗೂ ಅರ್ಜಿ ಸಲ್ಲಿಸಲು ಈಗ ಅವಕಾಶ ಮಾಡಿಕೊಡ್ಬೇಕಾಗಿದೆ ಜುಲೈ 21ರಂದು. ಹೀಗಾಗಿ ಪರೀಕ್ಷೆ ನಡೆಯುವುದು ಏನು ನಿಗದಿಯಾಗಿತ್ತು ಅದು ಬಹುತೇಕವಾಗಿ ಮುಂದೂಡಲ್ಪಡುವ ಸಾಧ್ಯತೆ ಇದೆ. ಇವತ್ತು ಅಂದ್ರೆ ಜೂನ್ 22ರಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಲೋಕಸೇವಾ ಆಯೋಗದ ಕೆಲ ಹಿರಿಯ ಅಧಿಕಾರಿಗಳು ಸಭೆ ನಡೆಸಿದ್ದಾರೆ. ಆದ್ರೆ ಯಾವುದೇ ಅಂತಿಮ ತೀರ್ಮಾನಕ್ಕೆ ಬರಲಾಗಿಲ್ಲ. ಬಹುಶಃ ಸದ್ಯವೇ ಈ ಬಗ್ಗೆ ತೀರ್ಮಾನಕ್ಕೆ ಬಂದು ಇದನ್ನ ಪರಿಷ್ಕೃತ ವೇಳಾಪಟ್ಟಿಯನ್ನ ಪ್ರಕಟಿಸಬಹುದು. ಸ್ನೇಹಿತರೆ, ನಿಮ್ಗೆ ಈಗಾಗಲೇ ಗೊತ್ತಾಗಿರೋ ಹಾಗೆ, ನಾನು ಹಿಂದೆ ಹೇಳಿದ ಹಾಗೆ 15 ದಿನ ಕಾಲಾವಕಾಶ ಕೊಡ್ಬೇಕಾಗತ್ತೆ. ಇನ್ನು 15 ದಿನ ಕಾಲಾವಕಾಶ ಕೊಟ್ಟರೆ ಜುಲೈ 10 ಅಥವಾ 15ರ ತನಕ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ನಡೆಯುತ್ತೆ. ಆ ನಂತರ ಅಭ್ಯರ್ಥಿಗಳಿಗೆ ಓದಲು ಸಮಾನ ಅವಕಾಶ ಕೊಡ್ಬೇಕು. ಅಭ್ಯಾಸ ನಡೆಸಲು ಅವರಿಗೂ, ಯಾರು ಹೊಸದಾಗಿ ಅರ್ಜಿ ಸಲ್ಲಿಸಿರ್ತಾರೆ ಅವರಿಗೂ ಅಧ್ಯಯನ ನಡೆಸಲು ಅವಕಾಶ ಮಾಡಿಕೊಡ್ಬೇಕಾಗತ್ತೆ. ಹಾಗಾಗಿ ಕನಿಷ್ಠ 1 ಅಥವಾ 2 ತಿಂಗಳ ಕಾಲಾವಕಾಶನ ಅವ್ರಿಗೆ ನೀಡಬೇಕಾಗತ್ತೆ. ಹೀಗಾಗಿ ಪರೀಕ್ಷೆ ಮುಂದೂಡುವುದು ಅನಿವಾರ್ಯ. ಇದನ್ನು ತಿಳ್ಕೊಂಬಿಡಿ. ಆಮೇಲೆ ಪರೀಕ್ಷೆ ಮುಂದೂಡ್ತಾರೆ ಅಂತಂದ್ರೆ ಯಾವಾಗ ನಡೀಬಹುದು? ಆಗಸ್ಟ್ ನಲ್ಲಿ ಬಹುತೇಕವಾಗಿ ಎಲ್ಲಾ ಭಾನುವಾರಗಳಂದು ಪರೀಕ್ಷೆಗಳು ಈಗಾಗಲೇ ಬೇರೆ ಬೇರೆ ಪ್ರಾಧಿಕಾರ ನಡೆಸುವುದಾಗಿ ವೇಳಾಪಟ್ಟಿ ಪ್ರಕಟಿಸಿದವೆ. ಹಾಗಾಗಿ ಸೆಪ್ಟೆಂಬರ್ನಲ್ಲಿ ಸೂಕ್ತವಾದ ದಿನವನ್ನ KPSU ಗುರುತಿಸಿ ಪರೀಕ್ಷೆನ ನಡೆಸಬಹುದು. ಸ್ನೇಹಿತರೆ, ಈಗ ಹೊಸದಾಗಿ ಏನು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿ ಈ ನೇಮಕ ಪ್ರಕ್ರಿಯೆ, ಈ ರೇಸ್ ನಲ್ಲಿ ಭಾಗವಹಿಸ್ತಿದ್ದಾರೆ, ಅವರೆಲ್ಲರೂ ಒಮ್ಮೆ ಪರೀಕ್ಷೆ ಬರೆದು ಅನುಭವ ಹೊಂದಿದವರು. ಹಾಗಾಗಿ ಸ್ಪರ್ಧಾತ್ಮಕತೆ ಏನು ಪೈಪೋಟಿ ಇನ್ನೂ ತೀವ್ರಗೊಳ್ಳುತ್ತೆ. ಈಗಾಗಲೇ ಅಭ್ಯಾಸ ನಡೆಸ್ತಾ ಇರೋ ಅಭ್ಯರ್ಥಿಗಳಿಗೆ ಒಂದು ಅಡ್ವಾಂಟೇಜ್ ಇದೆ. ಈಗಾಗಲೇ ಸುಮಾರು ವಿಷಯಗಳನ್ನ ಅವರು ಅಭ್ಯಾಸ ಮಾಡಿ ಆಗಿದೆ. ಅರ್ಧ ದಾರಿಲಿದ್ದೀರಿ ನೀವು, ಇನ್ನೊಂದು ಅರ್ಧ ದಾರಿನ ಓಡ್ಬೇಕಾಗಿತ್ತು. ಅಷ್ಟೊತ್ತಲ್ಲಿ ಇನ್ನಷ್ಟು ಜನ ರೇಸಿಗೆ ಬಂದಂಗಾಗಿದೆ. ಹಾಗಾಗಿ ನೀವು ಹಿಂದೆ ಮುಂದೆ ನೋಡ್ಬೇಡಿ, ನಿಮ್ಮ ಗುರಿಯತ್ತ ಚಿತ್ತ ಇಟ್ಟು ಓಡೋದನ್ನ ಮುಂದುವರಿಸಿ. ಸದ್ಯವೇ ಅಂದ್ರೆ ಈಗ ಮುಂದಿನ ವಾರವೇ KPSU ಏನು ತಿದ್ದುಪಡಿ ಅಧಿಸೂಚನೆಯನ್ನು ಪ್ರಕಟಿಸಿ ಅವರಿಗೆ ಏನು 2017 ಮತ್ತು 18ನೇ ಸಾಲಿನಲ್ಲಿ ಪರೀಕ್ಷೆ ಬರೆದಿರುವ ಅಭ್ಯರ್ಥಿಗಳಿಗೆ ಮತ್ತೆ ಅರ್ಜಿ ಸಲ್ಲಿಸಲು ಅವಕಾಶ ಮಾಡಿಕೊಡ್ಬಹುದು. ಈ ಸಂದರ್ಭದಲ್ಲಿ ಪೂರ್ವಭಾವಿ ಪರೀಕ್ಷೆಯನ್ನ ಯಾವಾಗ ನಡೆಸಲಾಗುತ್ತದೆ ಎಂಬ ಹೊಸ ದಿನಾಂಕವನ್ನ ಪ್ರಕಟಿಸಬಹುದು. ಅಲ್ಲಿವರೆಗೆ ನೀವು ಈಗ ಏನು ವೇಳಾಪಟ್ಟಿ ಇದೆ ಅದರ ಪ್ರಕಾರವನ್ನೇ ಮುಂದುವರಿಸ್ತಾ ಇರಿ. KPSU ವೇಳಾಪಟ್ಟಿ ಪ್ರಕಟಿಸುತ್ತಿದ್ದಂತೆ ಹೊಸದಾಗಿ ಮತ್ತೊಂದು ವೇಳಾಪಟ್ಟಿಯನ್ನ ಸಿದ್ಧಪಡಿಸಿಕೊಂಡು ಅದರ ಪ್ರಕಾರ ಮತ್ತೆ ಅಭ್ಯಾಸ ಮುಂದುವರಿಸಿ. ನಾನು ಆಗ್ಲೇ ಹೇಳಿದಾಗೆ ಪೈಪೋಟಿ ತೀವ್ರವಾಗ್ತಾ ಇದೆ. ಹಾಗಾಗಿ ನಿಮ್ಮ ಗುರಿ ನಿಮ್ಮ ಅಧ್ಯಯನದತ್ತನೇ ಇರಲಿ. ನೀವು ನಿಮ್ಮ ಅಧ್ಯಯನವನ್ನ ಈ ಎಲ್ಲ ಬೆಳವಣಿಗೆಗಳಿಂದಾಗಿ ಆಚೆ ಈಚೆ ಗೊಂದಲಗೊಳಕ್ಕಾಗದೆ ಅಧ್ಯಯನ ಮುಂದುವರಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ನಮಸ್ಕಾರ.